All my dear students, in the previous class we have discussed and completed the chapter classification of elements and periodic properties, the periodicity in properties. So ನಿಮಗೆ ಒಂದು ಪೆರಾಯ್ಡ್ ಟೇಬಲ್ ಬಗ್ಗೆ ಪೂರಾ ಪಿಕ್ಚರ್ ತಲೆಯಲ್ಲಿದೆ. ಸೊ ಒಂದು ಪೆರಾಯ್ಡಿಕ್ ಟೇಬಲ್ ಅಂತ ಹೇಳಿದ್ರೆ ಎರಡು ಪಾರ್ಟ್ಸನ್ನು ಡಿವೈಡ್ ಮಾಡ್ತೀವಿ, ನಾವು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಒಂದು ಪಿರಿಯಡ್ಸು ಮತ್ತೊಂದು ಗ್ರೂಪ್ಸ್ ಅಂತ. ಈ ಪಿರಿಯಡ್ಸ್ ಅಂದರೆ ಏನಪ್ಪ ಅಂದರೆ ಹಾರಿಜಾಂಟಲ್ ರೋಸ್ ಆರ್ ಕಾಲ್ಡ್ ಆಸ್ ಪಿರಿಯಡ್ಸ್ ಅಂತ ಕರಿತೀವಿ. ದ ವರ್ಟಿಕಲ್ ಕಾಲಮ್ಸ್ ಆರ್ ಕಾಲ್ಡ್ ಆಸ್ ದ ಗ್ರೂಪ್ಸ್ ಅಂತ ಕರಿತೀವಿ. ಈ ಹಾರಿಜಾಂಟಲ್ ರೋಸ್ ಅಂತ ನಾವು ತೊಗೊಂಡಾಗ 7 ಪಿರಿಯಡ್ಸ್ ಬರ್ತವೆ. ವರ್ಟಿಕಲ್ ಕಾಲಮ್ಸ್ ಅಂತ ತೊಗೊಂಡಾಗ 18 ವರ್ಟಿಕಲ್ ಕಾಲಮ್ಸ್ ಬರ್ತವೆ. ಅದರಲ್ಲಿ ಮತ್ತೆ ನಾವು ಅದನ್ನು ಫರ್ದರ್ ವಿ ಹ್ಯಾವ್ ಡಿವೈಡೆಡ್ ಇಂಟು 4 ಬ್ಲಾಕ್ಸ್. ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಆ್ಯಂಡ್ ಎಫ್ ಬ್ಲಾಕ್ ಅಂತ ಕರಿತೀವಿ. ಅದರಲ್ಲಿ ನಾವು ಸ್ಟಡಿ ಮಾಡ್ತಕ್ಕಂಥ ಎಸ್ ಬ್ಲಾಕ್ ಎಲಿಮೆಂಟ್ಸು ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸನ್ನು ವಾಲ್ಯೂಮ್ 1 ಫಸ್ಟ್ ಪಿ ಯು ಸಿ ನೀವು ಸ್ಟಡಿ ಮಾಡ್ತೀರಾ. ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ಸೆಕೆಂಡ್ ಪಿ ಯು ಸಿ ನೀವು ಸ್ಟಡಿ ಮಾಡ್ತೀರಾ. ಸೊ ಹಾಗಾಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು, ಎಸ್ ಬ್ಲಾಕ್ ಎಲಿಮೆಂಟ್ಸ್ಗಳು ಗ್ರೂಪ್ಸಲ್ಲಿ ಎಲ್ಲಿ ಬರ್ತವೆ, ಅದರ ಜನರಲ್ ಪ್ರಾಪರ್ಟೀಸ್ ಏನಾಗಿರುತ್ತೆ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನಾಗಿರುತ್ತೆ, ಅದಷ್ಟನ್ನು ಕೂಡ ನಾವು ಈ ಫಸ್ಟ್ ಪಿ ಯು ಸಿ ಸ್ಟಡಿ ಮಾಡ್ತೀವಿ. ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕು. ಅದರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸು ಮತ್ತು ಮೇನ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕೂಡ ಕರೀತಾರೆ. ರೆಪ್ರೆಸೆಂಟೇಟಿವ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಸೊ ಮೋಸ್ಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ಭಾಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಎಲಿಮೆಂಟ್ಸ್ಗಳು ಯಾವುವು ಅಂತ ನಾವು ನೋಡೋದಾದರೆ ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ಗಳು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವೆಲ್ಲಾದರೂ ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರೆ ಏನಾದರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಏನಾದರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದರೆ ಮಾತ್ರ ಅದನ್ನು ರೆಪ್ರೆಸೆಂಟೇಟಿವ್ ಅಂತ ಕರಿತೀವಿ. ಸುಮ್ಮನೆ ಎಲ್ಲದಕ್ಕೂ ನಾವು ರೆಪ್ರೆಸೆಂಟೇಟಿವ್ ಅಲ್ಲ. ರೆಪ್ರೆಸೆಂಟ್ ಅಂತ ಹೇಳಿದಾಗ ಎಲ್ಲರೂ ಕೂಡ ರೆಪ್ರೆಸೆಂಟೇಟಿವ್ ಆಗಲಿಕ್ಕಾಗಲ್ಲ. ಸೊ ಅದರಲ್ಲಿ ಏನಾದರೂ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಸೊ ಲೀಡರ್ಶಿಪ್ ಕ್ವಾಲಿಟೀಸ್ಗಳು ಇದ್ದಾಗ ಮಾತ್ರ ನಾವು ಅವ್ರನ್ನ ರೆಪ್ರೆಸೆಂಟೇಟಿವ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ನೋಡಬೇಕಾದಾಗ ಎಸ್ ಆರ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ರೆಪ್ರೆಸೆಂಟೇಟಿವ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಒಂದು ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ಸಾಕಷ್ಟು ಕ್ಯಾಟಲಿಸ್ಟ್ ಆಗಿರ್ಬೋದು ಅಥವಾ ಒಂದು ರಿಯಾಕ್ಟೆಂಟ್ಸ್ಗಳನ್ನ ತೊಗೊಂಡು ಪ್ರಾಡಕ್ಟ್ಸ್ಗಳಾಗಿ ಮಾಡ್ತಕ್ಕಂತಿರ್ಬೋದು. ಎಷ್ಟೋ ಒಂದು ಸೆವೆರಲ್ ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ಸೊ ಭಾಳ ಆಕ್ಟಿವ್ ಆಗಿ ರಿಯಾಕ್ಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಹೊಂದಿರ್ತವೆ. ಆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರೋದಕ್ಕೋಸ್ಕರ ಇವನ್ನ ನಾವು ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ರೆಪ್ರೆಸೆಂಟೇಟಿವ್ ಅಂತ ಕರಿತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ನ ನೋಡೋಣ. ಫಸ್ಟಲ್ಲಿ ಎಸ್ ಆ್ಯಂಡ್ ಪಿ ಅಂತಿದೆ, ಅದರಲ್ಲಿ ಫಸ್ಟ್ ಒಂದು ಎಸ್ ಬ್ಲಾಕ್ ಎಲಿಮೆಂಟ್ಸ್ನ ನೋಡ್ತಾ ಹೋಗೋಣ. ನೋಡಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್, ಎಸ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಆ್ಯಂಡ್ ಪಿ ಬ್ಲಾಕ್ ಅಂತ ಫಸ್ಟ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಈ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಾವು ಸ್ಟಾರ್ಟ್ ತೊಗೊಂಡಾಗ ಫಸ್ಟು ಏನಾಗುತ್ತೆ ಅಂದರೆ, ನಿಮಗೆಲ್ಲ ಗೊತ್ತಿದೆ, ದ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಇನ್ ದ ಪೆರಾಯ್ಡ್ ಟೇಬಲ್ ಆರ್ ಕಾಲ್ಡ್ ಆಸ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್. ವಾಟ್ ಆರ್ ಎಸ್ ಬ್ಲಾಕ್ ಎಲಿಮೆಂಟ್ಸ್? ದ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಗ್ರೂಪ್ 1 to group 2 ಆರ್ ಕಾಲ್ಡ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ದ ಎಲಿಮೆಂಟ್ಸ್ ಫ್ರಮ್ lithium, sodium, ನೋಡಿ lithium, sodium, potassium, rubidium, Rb, potassium, rubidium, cesium and francium. So remember all, this is called as the group 1 elements. So group 1 elements are called as the, ನಾವೇಂತ ಕರಿತೀವಿ, lithium, sodium, potassium, rubidium, cesium ಮತ್ತು ಯಾವುದು, francium. This is called as the group 1 elements. So these group 1 elements are also called alkali metals, are also called alkali metals. ನೋಡಿ, ಒಂದು ವರ್ಡ್ ಇದೆ, ಆಲ್ಕಲಿ ಅನ್ನೋ ವರ್ಡ್ derived from aliquili. aliquili, aliquili ಅಂತ ಬರುತ್ತೆ. aliquili ಅಂದರೆ ashes of plants, ashes of plant meaning ashes of plants. ಈ ashes of plants ನ ಮೀನಿಂಗ್ ಬರುತ್ತೆ. ಸೊ ಆಲ್ಕಲಿ ಅನ್ನೋ ವರ್ಡ್ ಯಾಕೆ ಬಂತಂದರೆ ಆಲಿಕ್ವಿಲಿ, ಆಲಿಕ್ವಿಲಿ ಅನ್ನೋ ವರ್ಡಿಂದ ಆಲ್ಕಲಿ ಬಂದಿದೆ. ಆಲಿಕ್ವಿಲಿ ಅಂತ ಮೀನಿಂಗ್ ಏನಪ್ಪ ಅಂದರೆ ಆಶಸ್ ಆಫ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಕಾಲ್ಡ್ ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಲ್ಕಲಿ ಮೆಟಲ್ಸ್. ಅದೇ ರೀತಿ ಗ್ರೂಪ್ 2 ಎಲಿಮೆಂಟ್ಸ್ಗಳು. ಈಗ ಗ್ರೂಪ್ 2 ಎಲಿಮೆಂಟ್ಸ್ಗಳನ್ನ ನೋಡೋದಾದರೆ, ಸೊ ಯು ಕ್ಯಾನ್ ಕಾಲ್ ಇಲ್ಲಿ ಹೇಳುವಾಗ ಬೇರಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇದೆ. ಬೇರಿಲಿಯಂ, ಬೇರಿಯಂ ಬಿ ಎ ಬರುತ್ತೆ. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ರೂಬಿಡಿಯಂ, ಫ್ರಾನ್ಸಿಯಂ, ಸೀರಿಯಂ ಆದಮೇಲೆ ಬೇರಿಯಂ, ಫ್ರಾನ್ಸಿಯಂ ಆದಮೇಲೆ ಆಕ್ಟಿಯಂ, ಫ್ರಾನ್ಸಿಯಂ ಆದಮೇಲೆ ಅದು ಬರುತ್ತೆ. ಫ್ರಾನ್ಸಿಯಂ ಆದಮೇಲೆ ರೇಡಿಯಂ. ನೋಡಿ, ಇದು ಲಿಸ್ಟ್.
ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಷಿಯಂ. Okay, ಇದೆಲ್ಲ ಸ್ಟ್ರಾನ್ಷಿಯಂ, ಬೇರಿಯಂ, ರೇಡಿಯಂ. So these are all called as the group 2 elements, are also called as alkaline earth metals. Alkaline earth metals are also called as the alkaline earth metals. That's all. Clear? ಒಂದು ಕ್ಲಿಯರ್ ಪಿಕ್ಚರ್ಸ್ ಇದೆ ನಮಗೆ. ಸರಿ, ಆಲಿಕ್ವಿಲಿ ಅಂತ ವರ್ಡ್ ಹೇಳ್ತೀವಿ. ಸೊ ದಿಸ್ ವರ್ಡ್ derived from Arabic word. ಹೇಳ್ತೀನಿ. This ಆಲಿಕ್ವಿಲಿ ಅನ್ನೋದು ಅರೇಬಿಕ್ ವರ್ಡ್. This ಆಲಿಕ್ವಿಲಿ ಅಂದರೆ ಅರೇಬಿಕ್ ವರ್ಡ್. ಆಲ್ಕಲಿ, the word derived from Arabic word ಆಲಿಕ್ವಿಲಿ. ಆಲಿಕ್ವಿಲಿ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ashes of plants. The word alkali has been derived from Arabic word. The word alkali is derived from the Arabic word aliquili. Aliquili. Aliquili, that means ashes of plants. ಹೇಳಿದ್ನಲ್ಲ, ಹಾಗಾಗಿ ಈ ಆಲ್ಕಲಿ ಅನ್ನೋ ವರ್ಡು ಅರೇಬಿಕ್ಕಿನ ಭಾಷೆ ಇದೆಯಲ್ಲ, ಅರೇಬಿಕ್ ವರ್ಡಲ್ಲಿ ಆಲಿಕ್ವಿಲಿ ಅಂತ ಬರುತ್ತೆ. ಅರೇಬಿಕ್ ವರ್ಡ್ಸಲ್ಲಿ ಆಲಿಕ್ವಿಲಿ ಅಂದರೆ ಮೀನಿಂಗು ಆಶಸ್ ಆಫ್ ಪ್ಲಾಂಟ್ಸ್. ಕ್ಲಿಯರ್? ಸೊ ನೋಡ್ಕೊಳ್ಳಿ, ಇಲ್ಲಿ ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕ್ ಅಂತ ನಾವು ತೊಗೊಂಡಾಗ ಎಸ್ ಬ್ಲಾಕ್ ಮಾತ್ರ ನಾವು ಹೇಳ್ತಾ ಇರೋದು ನಿಮಗೀಗ. ಎಸ್ ಬ್ಲಾಕ್ ಎಲಿಮೆಂಟ್ಸ್ಗಳು ಗ್ರೂಪ್ 1 ಮತ್ತು ಗ್ರೂಪ್ 2. ದ ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಅದರಲ್ಲಿ ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ದ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ದ ಗ್ರೂಪ್ 2 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ದಟ್ ಇಸ್ ಬ್ರೀಫ್ ಇಂಟ್ರಡಕ್ಷನ್ ಹಿಯರ್. ಅದರಲ್ಲಿ ದ ವರ್ಡ್ ಆಲ್ಕಲಿ ಅನ್ನೋದು, ದ ವರ್ಡ್ ಆಲ್ಕಲಿ ಡಿರೈವ್ಡ್ ಫ್ರಮ್ ಅರೇಬಿಕ್ ವರ್ಡ್ ಆಲಿಕ್ವಿಲಿ. ದ ಅರೇಬಿಕ್ ವರ್ಡ್ ಆಲಿಕ್ವಿಲಿ. ದ ಆಲಿಕ್ವಿಲಿ ಮೀನ್ಸ್ ashes of plants ಅಂತ ಕೂಡ ಹೇಳ್ತಾ ಹೋಗ್ತೀವಿ. ದಿಸ್ ಇಸ್ a brief introduction about the S block elements. Next, general properties of S block elements. So S blocks are general properties same. General characters. So general properties. General characters. So general characters of S block elements. What are general characters of S block elements? First one is electronic configuration. The first property is called electronic configuration. Electronic configuration. The first property is called as the electronic configuration. ನೋಡಿ, electronic configuration ಅಂತ ಹೇಳಿದಾಗ the general electronic configuration of S block is the general electronic configuration of S block elements. S block is the general electronic configuration of S block elements are NS 1 to 2 ಅಂತ ಹೇಳಿದ್ದೀನಿ ನಾನು. ನೆನಪಿದೆಯಾ? NS 1 to 2 ಅಂತ ಹೇಳಿದ್ರೆ, so therefore N is the number of outermost shell. Here the electrons varies from 1 to 2. ಇದರಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಲ್ಕಲೈನ್ ಮೆಟಲ್ಸ್ ಏನು ಬರುತ್ತೆ ಮತ್ತು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನು ಬರುತ್ತೆ. ಈಗ ಗ್ರೂಪ್ 1 ಏನು ಬರುತ್ತೆ, ಅದರಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಗ್ರೂಪ್ 1 ಅಂದರೆ ಅದು ಆಲ್ಕಲಿ ಮೆಟಲ್ಸ್. ಆಲ್ಕಲಿ ಮೆಟಲ್ಸ್ ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಗ್ರೂಪ್ 1 ಅಂದರೆ ಆಲ್ಕಲಿ ಮೆಟಲ್ಸ್. ನೆಕ್ಸ್ಟ್, electronic configuration of group 2 is called alkaline earth metals. Alkaline earth metals. Alkaline. This is called as NS1 and this is called as the NS2. Clear? So general electronic configuration of S block elements is NS1 to 2. Clear? The electronic configuration of alkaline metal is NS1. The general electronic configuration of alkaline earth metal is NS2. Clear? Next, this is the general electronic configuration ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದೊಂದೇ ಪ್ರಾಪರ್ಟೀಸ್ಗಳು ನೋಡ್ತಾ ಹೋಗೋಣ ಈಗ. ಸೊ ಸೆಕೆಂಡ್ ಕ್ಯಾರೆಕ್ಟರ್ ಇಸ್ ಜನರಲ್ ಪ್ರಾಪರ್ಟೀಸ್ ನೋಡಿದ್ರೆ ಸೈಜ್. ದ ಸೆಕೆಂಡ್ ಇಸ್ ದ ಸೈಜ್, ಅದು ಅಟಾಮಿಕ್ ಸೈಜ್ ಅಂತ ಕೂಡ ಕರಿತೀವಿ ನಾವು. ಸೈಜ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಜನರಲ್. ಇಲ್ಲಿ ಹೇಳ್ತಾರೆ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ as we move down the alkali metals groups because an extra shell of electrons is added down the groups. Lithium is the smallest atom and francium is the largest atom. ನೋಡಿ, ಅಟಾಮಿಕ್ ಸೈಜ್ ಏನಾಗುತ್ತೆ ಇಲ್ಲಿ ಹೇಳೋದ್ರಿಗೆ, ಇಲ್ಲಿ ಅಟಾಮಿಕ್ ಸೈಜ್ ಏನಾಗುತ್ತೆ ನೋಡಿ. ಅಟಾಮಿಕ್ ಸೈಜ್ ಅಂತ ಹೇಳಿದ್ರೆ ನೋಡಿ, ಲಿಥಿಯಂ. ಓಕೆ, ಸೊ ಲಿಥಿಯಂ ತಗೊಂಡಿದ್ದೀನಿ. ಸೊ ಲಿಥಿಯಂ ಆದಮೇಲೆ ಸೋಡಿಯಂ, ಪೊಟಾಸಿಯಂ, ರುಬಿಡಿಯಂ, ಸೀಸಿಯಂ ಮತ್ತು ಫ್ರಾನ್ಷಿಯಂ. ಈ ಥರ ಡೌನ್ ದ ಗ್ರೂಪ್ಸ್ ಅಟಾಮಿಕ್ ಸೈಜ್ increases as we move from, okay, atomic size increases
ಆಸ್ ವಿ ಮೂವ್ ಫ್ರಮ್ ಡೌನ್ ದ ಆಲ್ಕಲಿ ಮೆಟಲ್ಸ್. ನೋಡಿ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಆಸ್ ವಿ ಮೂವ್ ಡೌನ್ ಫ್ರಮ್ ದ ಆಲ್ಕಲಿ ಮೆಟಲ್. ನೋಡಿ ಈ ರೀತಿ ಕೆಳಗಡೆ ಬಂದಾಗ ಇಲ್ಲಿ ಅಟಾಮಿಕ್ ನಂಬರ್ 3 ಇರುತ್ತೆ, ಇಲ್ಲಿ 11 ಆಗುತ್ತೆ, ಇಲ್ಲಿ 20 ಆಗುತ್ತೆ. ಸೊ ಹಾಗಾಗಿ ನಾವು ಡೌನ್ ಆದಾಗ ಲೀಥಿಯಂನಿಂದ ಫ್ರಾನ್ಷಿಯಂ ತನಕ ಬಂದಾಗ ಆಟೋಮೆಟಿಕಲಿ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಲೀಥಿಯಂ ಇಸ್ ದ ಸ್ಮಾಲೆಸ್ಟ್ ಸೈಜ್ ಇರ್ತಕ್ಕಂಥದ್ರಲ್ಲಿ lithium is the smallest size and smallest atom is the lithium and the largest francium is the largest atom. So francium is the largest atom. Francium is the largest atom. Clear ಆಗಿ ಹೇಳ್ತಿರೋದು ಈಗ ನಮ್ಮ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ atomic size increases as we move down the alkali metals. As we move down the alkali metals because ಯಾಕೆ ಅಂತ ಕೇಳಿದಾಗ ಇಲ್ಲಿ so therefore because extra shell of electrons is added down. Because the addition of extra shells because the atomic number is higher. ಅಟಾಮಿಕ್ ನಂಬರ್ ಜಾಸ್ತಿ ಆಗುತ್ತಾನೆ. ನೋಡಿ ಲೀಥಿಯಂ 3 ಇದೆ, ಸೋಡಿಯಂ 11 ಇದೆ. ಯಾವಾಗ ನಾವು ಕೆಳಗಡೆ ಬರ್ತಾ ಇದೀವಿ ನಾವು ಲೀಥಿಯಂನಿಂದ ಅಪ್ ಟು ಫ್ರಾನ್ಷಿಯಂ ತನಕ ಬರುವಾಗ ಲೀಥಿಯಂ ಇಸ್ ದ ಸ್ಮಾಲೆಸ್ಟ್ ಆಟಮ್, ಸೊ ಫ್ರಾನ್ಷಿಯಂ ಇಸ್ ದ ಲಾರ್ಜೆಸ್ಟ್ ಆಟಮ್. ಆಸ್ ವಿ ಡೌನ್ ಫ್ರಮ್ ದ ಗ್ರೂಪ್, ಸೊ ಗ್ರೂಪಿನ ಕೆಳಭಾಗ ನಾವು ಬರ್ತಾ ಇದೀವಿ ಅಂತ ಹೇಳಿದ್ರೆ ಅಟಾಮಿಕ್ ಏನಾಗ್ತಾ ಹೋಗುತ್ತೆ, ಸೈಜ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಬಿಕಾಸ್ ದ ಅಡಿಷನ್ ಆಫ್ ದ ಎಕ್ಸ್ಟ್ರಾ ಶೆಲ್ಸ್ಗಳು ಅಡಿಷನ್ ಆಗ್ತಾ ಹೋಗೋದ್ರಿಂದ ಸೈಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ ಒಂದು ಕಾರಣಕ್ಕೆ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ನಾನು ಕ್ಲಿಯರ್ ಕಟ್ ಹೇಳ್ಬೋದು ಜನರಿಗೆ. ಸೊ ಅಟಾಮಿಕ್ ಸೈಜ್ ಅಂತ ಬಂದರೆ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ನೋಡಿ ಅಂದರೆ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಆಸ್ ವಿ ಮೂವ್ ಡೌನ್ ದ ಆಲ್ಕಲಿ ಮೆಟಲ್ಸ್. as we move down ಇಂದು ಬರೆಯಬಹುದು. ಇಲ್ಲಾಂದ್ರೆ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ಸ್. ಅಟಾಮಿಕ್ ಸೈಜ್ ಇನ್ಕ್ರೀಸಸ್ as we move down the alkali metals with respect to groups. ಗ್ರೂಪ್ಸ್ ತಗೊಂಡಾಗ ಕೆಳಗಡೆ ಬರ್ತಾ ಇದೆ. ಹಿಂಗೆ ಈ ಥರ ನೀವು ಆಗ್ತಾ ನಿಂತ್ಕೊಳ್ಬೇಕು. ಈ ಥರ ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸಲ್ಲಿ. ಇದಕ್ಕೆ ನಾವೇಂತ ಕರಿತೀವಿ, ಗ್ರೂಪ್ಸ್. ಇದು ಪಿರಮಿಡ್ಸ್, ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ನೀವೇನಪ್ಪ ಅಂತ ಹೇಳಿದ್ರೆ, ಸೊ ಅಟಾಮಿಕ್ ಸೈಜ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸಸ್ as you move down to the alkali metals because the extra shells are added. And finally, so here in the alkali metals, lithium is the smallest atom and francium is the largest atom. ಹೇಳ್ಬೋದಾ? ಇದು ಮೊದಲ ಪ್ರಾಪರ್ಟಿ ಅಟಾಮಿಕ್ ಸೈಜ್. The second one is the second property, density. ಆಟೋಮೆಟಿಕಲಿ ನೋಡಿ ಡೆನ್ಸಿಟಿ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ. ಸೈಜ್ ಜಾಸ್ತಿ ಆದರೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ವೆರಿ ಕ್ಲಿಯರ್. ಡೆನ್ಸಿಟಿ ಅಂದ್ರೆ ಏನು? ಡೆನ್ಸಿಟಿ ಡಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಡೆನ್ಸಿಟಿ ಅಂತ ಹೇಳಿದ್ರೆ ಡಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಡೆನ್ಸಿಟಿ ಡಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಡೆನ್ಸಿಟಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಹೇಳುವಾಗ ಆಲ್ ಆಲ್ಕಲಿ ಮೆಟಲ್ಸ್ ಆರ್ very light metals and their density is low because of larger atomic volumes. ಇಡಬಹುದು ಪಾಯಿಂಟ್ಸ್ ಈಗ ನೋಡಿ ಕ್ಲಿಯರ್ ಹೇಳ್ತಾರೆ. all alkali metals are very light. ಸೊ ಅಂದರೆ ಅಷ್ಟು ವೆಯ್ಟ್ ಅಲ್ಲ. ಯಾಕಂದರೆ ಬಿಕಾಸ್ ಆಶಸ್ ಆಫ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ನೀವು ತಗೊಳ್ಳಿ, ಆಶಸ್ ಆಫ್ ಪ್ಲಾಂಟ್ಸ್ ಅಂದರೆ ಏನು? ಮರಗಳ ಬೂದಿ ಬರುತ್ತಲ್ಲ, ಆಶ್ ಅಂದರೆ ಬೂದಿ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಮರ ಪ್ಲಾಂಟ್ಸ್, ಆಶಸ್ ಆಫ್ ಪ್ಲಾಂಟ್ಸ್ ಇರೋದ್ರಿಂದ ಅಂಥ ಎವಿಯರ್ ಹೈಟ್ ಇರಲ್ಲ, ಎವಿಯರ್ ವೆಯ್ಟ್ಗಳು ಇರೋ ಜನರಿಗೆ. ಹಾಗಾಗಿ ಲೈಟರ್ ವೆಯ್ಟ್ ಇರ್ತವೆ ಜನರಿಗೆ. ಇಲ್ಲಿ ಹೇಳುವಾಗ ನೋಡಿ, ಇಲ್ಲಿ ಆಲ್ ಆಲ್ಕಲಿ ಮೆಟಲ್ಸ್ ಆರ್ ವೆರಿ ಲೈಟ್. ಆಲ್ ಆಲ್ಕಲಿ ಮೆಟಲ್ಸ್ ಆರ್ ವೆರಿ ಲೈಟ್ ಮೆಟಲ್ಸ್. ಆಲ್ ಆಲ್ಕಲಿ ಮೆಟಲ್ಸ್ ಆರ್ ವೆರಿ ಲೈಟ್ ಮೆಟಲ್ಸ್ and their density is low. ನೋಡಿ, ಸೊ ಭಾಳ ಲೈಟ್ ಆಗಿರ್ತವೆ. ಹಾಗಾಗಿ ಅವ್ರ ಡೆನ್ಸಿಟಿ ಏನಾಗುತ್ತೆ, ಕಡಿಮೆ ಇರುತ್ತೆ. ಆ್ಯಂಡ್ ದೇರ್ ಡೆನ್ಸಿಟಿ ಇಸ್ ಲೋ ಬಿಕಾಸ್ ಆಫ್ ಲಾರ್ಜರ್ ಅಟಾಮಿಕ್ ವಾಲ್ಯೂಮ್ಸ್. ಬಿಕಾಸ್ ಆಫ್ ಲಾರ್ಜರ್ ಅಟಾಮಿಕ್ ವಾಲ್ಯೂಮ್ಸ್. ದಟ್ಸ್ ಆಲ್. ತಗೋಬೋದೇ ನೋಡಿ, ಅಟಾಮಿಕ್ ಸೈಜ್ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗುತ್ತೆ ಆಸ್ ವಿ ಡೌನ್ ದ ಆಲ್ಕಲಿ ಮೆಟಲ್ಸ್. ಡೆನ್ಸಿಟಿ ಅಂತ ಬಂದಾಗ ಆಲ್ ಆಲ್ಕಲಿ ಮೆಟಲ್ಸ್ ಆರ್ ವೆರಿ ಲೈಟ್, ಭಾಳ ಕಡಿಮೆ ತೂಕ ಇರುತ್ತೆ. ಯಾಕೆ ಅಂತ ಹೇಳಿದಾಗ ಬಿಕಾಸ್ ಆಫ್ ದರ್ ಲಾರ್ಜರ್ ಅಟಾಮಿಕ್ ವಾಲ್ಯೂಮ್ಸ್.
ಲಾರ್ಜರ್ ಅಟಾಮಿಕ್ ವಾಲ್ಯೂಮ್ಸ್ ಇರುತ್ತೆ, ಭಾಳ ಲೈಟ್ ಆಗಿರುತ್ತೆ. ಸೊ ಹಾಗಾಗಿ ಡೆನ್ಸಿಟಿ ಈಸ್ ಲೋ. ಕರೆಕ್ಟಾ? ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಡೆನ್ಸಿಟಿ ಲೋ ಮೀನ್ಸ್ ಡೆನ್ಸಿಟಿ ಡಿಕ್ರೀಸ್. ಡೆನ್ಸಿಟಿ ಇಸ್ ಲೋ ಬಿಕಾಸ್ ಆಫ್ ಲಾರ್ಜರ್ ಅಟಾಮಿಕ್ ವಾಲ್ಯೂಮ್ಸ್, ಬಿಕಾಸ್ ಆಲ್ಕಲಿ ಮೆಟಲ್ಸ್ ಆರ್ ವೆರಿ ಲೈಟ್ ಮೆಟಲ್ಸ್. ಕ್ಲಿಯರ್? ಅಟಾಮಿಕ್ ಸೈಜ್ ಆಯಿತು ಮತ್ತು ಡೆನ್ಸಿಟಿ ಇಷ್ಟೇನು ಬಿಡ್ಕೊಂಬಿಡಿ. ಅಟಾಮಿಕ್ ಸೈಜ್ ಆಲ್ಕಲಿ ಮೆಟಲ್ಸ್ ಇನ್ಕ್ರೀಸ್ ಆಗುತ್ತೆ, ಡೆನ್ಸಿಟಿ ಡಿಕ್ರೀಸ್. ದಟ್ ಮೀನ್ಸ್ ಡೆನ್ಸಿಟಿ ಇಸ್ ಲೋ ಡೆನ್ಸಿಟಿ ಇರುತ್ತೆ. ಓಕೆ, ಅದೊಂದನ್ನು ಕ್ಲಿಯರ್ ಕಟ್ಟಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೂರನೇ ಪ್ರಾಪರ್ಟೀಸ್. ನೆಕ್ಸ್ಟ್ ಪ್ರಾಪರ್ಟಿ ಏನು ಹೇಳುತ್ತಪ್ಪ ಅಂತಂದರೆ, ಜಸ್ಟ್ ನೆಕ್ಸ್ಟ್ ಪ್ರಾಪರ್ಟಿ ಫಾರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್. ಎಲೆಕ್ಟ್ರಾನಿಕ್ ಇ ಸಿ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ನಾವಲ್ಲಿ ಹೇಳಿ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ. ಆಲ್ ಆಲ್ಕಲಿ ಮೆಟಲ್ಸ್ ಹ್ಯಾವ್ ಎ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿತ್ ಓನ್ಲಿ ಒನ್ ಎಲೆಕ್ಟ್ರಾನ್ ಇನ್ ದ ಔಟರ್ ಮೋಸ್ಟ್ ಸೆಲ್. ಇನ್ನೊಂದು ಪಾಯಿಂಟನ್ನು ಕ್ಲಿಯರ್ ಕಟ್ ಮಾಡಿದ ಹಾಗೆ ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳುವಾಗ ಆಲ್ ಆಲ್ಕಲಿ metals are similar EC. Hello, all alkali metals are similar electronic configuration with only one electron in the outermost shell. With only one electron in the outermost ಶೆಲ್. ಇದರ ಪಾಯಿಂಟ್ ಕ್ಲಿಯರ್ ಮಾಡ್ತಿದ್ದೀನಿ ನೋಡಿ. ಎಲ್ಲ ಆಲ್ಕಲಿ ಮೆಟಲ್ಸ್ಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೇಮ್ ಇರುತ್ತೆ, ಸಿಮಿಲರ್ ಇರುತ್ತೆ. ಆಲ್ ಆರ್ ಕಂಟೈನಿಂಗ್ ದ ಒನ್ ಎಲೆಕ್ಟ್ರಾನ್ ಅಟ್ ದ ಔಟರ್ ಮೋಸ್ಟ್ ಸೆಲ್. ಔಟರ್ ಮೋಸ್ಟ್ ಸೆಲ್ಲಲ್ಲಿ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ ಜನರಲ್ ಆಗಿ. ಹೇಗೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಲೀಥಿಯಂ ಅಂತ ನಾನು ತೊಗೊಳ್ತೀನಿ. ಲೀಥಿಯಂಗೆ ರೆಫರೆನ್ಸ್ ಆಗಿರ್ತಕ್ಕಂಥದ್ದು ಹೀಲಿಯಂ. ಸೊ ಹೀಲಿಯಂ here is 2s1. Next to sodium, the nearest is neon. This is called as 3s1. Clear? Next potassium, this is called as potassium 19 ಬರುತ್ತೆ. This is called as the nearest is argon 4s1. Next rubidium ಯಾವ್ದು ಬರುತ್ತೆ? ಕ್ರಿಪ್ಟಾನ್ ಬರುತ್ತಾ? ಓಕೆ, ಕ್ರಿಪ್ಟಾನ್ ಬರುತ್ತೆ. This is called as 5s1. Next cesium ನ ತಗೊಂಡಿದ್ದೀನಿ. cesium ಯಾವ್ದು ಬರುತ್ತೆ? helium, neon, argon, radon. This is called as the 6s1. And next is francium ಯಾವ್ದು ಬರುತ್ತೆ? cesium ಗೆ xenon ರೆಫರೆನ್ಸ್ ತಗೊಳ್ಳಿ. francium ಗೆ radon. This is called as 7s1. ನೋಡ್ಕೊಳ್ಳಿ ನೀವೇ. ಸೊ ಪ್ರತಿಯೊಂದು ಕೂಡ ಸಿಮಿಲರ್ ಇ ಸಿ ನೋಡಿ. ಎಲ್ಲದೂ ಕೂಡ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ಅಬ್ಸರ್ವ್ ಮಾಡ್ತಾ ಬನ್ನಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಮಿಲರ್ ಆಗಿರುತ್ತೆ. ಆಲ್ಕಲಿ ಮೆಟಲ್ಸ್ಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಸಿಮಿಲರ್. ಆ್ಯಂಡ್ ಪ್ರತಿಯೊಂದು ಆಲ್ಕಲಿ ಮೆಟಲ್ಸ್ಗಳನ್ನ ಔಟರ್ ಮೋಸ್ಟ್ ಸೆಲ್ಲಲ್ಲಿ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ. ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ್ಯಂಡ್ similar electronic configuration with only one electron in the outermost shell. ನೋಡ್ಕೊಳ್ಳಿ, this 2s orbital, this one electron, 3s 1, 4s 1, 5s 1, 6s 1, 7s 1. ಕರೆಕ್ಟಾ? outermost shell ಅಲ್ಲಿ ಆಲ್ಕಲಿ ಮೆಟಲ್ಸ್ಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಂದೇ ಥರ ಇರುತ್ತೆ, ಸಿಮಿಲರ್ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಎಲೆಕ್ಟ್ರಾನ್ ಕೂಡ ಔಟರ್ ಮೋಸ್ಟ್ ಶೆಲ್ ಇರುತ್ತೆ. ಹಾಗಾಗಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಕೂಡ ಸಿಮಿಲರ್ ಆಗಿರುತ್ತೆ. ಅದರ ಜೊತೆಗೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಒಂದೊಂದು ಎಲೆಕ್ಟ್ರಾನ್ಸ್ಗಳನ್ನ ತೊಗೊಂಡಿರ್ತವೆ, ಇಟ್ಕೊಂಡಿರ್ತವೆ. ಹಾಗಾಗಿ ಸೊ ಓನ್ಲಿ ವಿತ್ ಒನ್ ಎಲೆಕ್ಟ್ರಾನ್ ಅಟ್ ದ ಔಟರ್ ಮೋಸ್ಟ್ ಸೆಲ್. ಸೊ ವೆರಿ ಇಂಪಾರ್ಟೆಂಟ್. ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ನೊಂದು. ಈಗ ಅಟಾಮಿಕ್ ಸೈಜ್ ಆಯಿತು, ಡೆನ್ಸಿಟಿ ಆಯಿತು, ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ನಾವು ಹೇಳಿದ್ವಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಅಯಾನೈಸೇಷನ್ ಎನರ್ಜಿ ಅಂತ ಬರುತ್ತೆ, ಅಥವಾ ಅದನ್ನು ಅಯನೈಸೇಷನ್ ಎಂಥಾಲ್ಪಿ ಅಂತ ಕೂಡ ಕರಿತಾ ಹೋಗ್ತೀವಿ. ಅಂತ ಕರಿತೀವಿ ನಾ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ನೋಡಿ, ಅಯನೈಸೇಷನ್ ಎನರ್ಜಿ. ನೆಕ್ಸ್ಟ್ ಈಸ್ ಅಯನೈಸೇಷನ್ ಎನರ್ಜಿ. ನೋಡಿ, ಅಯನೈಸೇಷನ್ ಎನರ್ಜಿಯನ್ನು ಕೂಡ ಒಂದೇ, ಅಯನೈಸೇಷನ್ ಎಂಥಾಲ್ಪಿ ಎಂದು ಕೂಡ ಒಂದೇ. ಸೊ ಕ್ಲಿಯರ್ ಏನಾಗ್ತಿದೆ? ಎನರ್ಜಿ ಕ್ಲಿಯರ್, ವೆರಿ ಕ್ಲಿಯರ್. ನೋಡಿ, ಆಲ್ಕಲಿ ಮೆಟಲ್ಸು ಅಟಾಮಿಕ್ ಸೈಜ್ ಇನ್ಕ್ರೀಸ್ ಇರುತ್ತೆ. ಯಾವುದ್ರ ಸೈಜ್ ಜಾಸ್ತಿ ಇರುತ್ತೋ ಎನರ್ಜಿ ಕಡಿಮೆ ಇರುತ್ತೆ. ಅದೇ ಪಾಯಿಂಟ್ ನಾವೆಲ್ಲಿ ಹೋದ್ರೂ ಕೂಡ ಅದನ್ನೇ ಹೇಳೋದು, ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಎನರ್ಜಿ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಹೌ ಟು ಡಿಫೈನ್ ಅಯನೈಸೇಷನ್ ಎನರ್ಜಿ?
the minimum amount of energy is required for removal of the outermost cell containing the electron. outermost cell ಏನು ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಲೂಸ್ಲಿ ಹೆಲ್ಡ್ ಎಲೆಕ್ಟ್ರಾನ್ ಅಂತ ಕರಿತೀವಿ ಅದನ್ನ. outermost cell ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳನ್ನ ತೆಗಿಲಿಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕಲ್ಲ, ದಟ್ ಈಸ್ ರಿಕ್ವೈರ್ಮೆಂಟ್ ಈಸ್ ವೆರಿ ಮಿನಿಮಮ್. The minimum amount of energy is required for the removal of electron from the outermost shell. So that we can call it as the ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಹಾಗಿದ್ರೆ ಆಲ್ಕಲಿ ಮೆಟಲ್ಸ್ಗಳು ಏನಾಗಿರುತ್ತೆ ನೋಡಿ, ಆಲ್ಕಲಿ ಮೆಟಲ್ಸ್ ಹ್ಯಾವ್ ಲೋ ಅಯನೈಸೇಷನ್ ಎನರ್ಜಿ because the last electron is present in the outermost shell in s orbital and the removal of electron is very easy. ಹೇಳ್ಬೋದಾ? ಯಾಕೆಂದರೆ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್ ಆಫ್ ಅಯನೈಸೇಷನ್ ಎನರ್ಜಿ ಅಂದರೆ ಏನು? ಅಯನೈಸೇಷನ್ ಎನರ್ಜಿ ಅಂತ ಹೇಳಿದ್ರೆ ಕಡಿಮೆ ಶಕ್ತಿ ಬೇಕು, ಕಡಿಮೆ ಎನರ್ಜಿ ಬೇಕು. ಯಾಕೆ ಬೇಕು? ಲಾಸ್ಟ್ ಆರ್ಬಿಟಲ್, outermost ಇರ್ತಕ್ಕಂಥ ಆರ್ಬಿಟಲ್ನ ತೆಗಿಲಿಕ್ಕೆ. ಇಲ್ಲಿ ಕಾಮನ್ ನೀವು ನೋಡ್ತಾ ಬಂದಿದ್ದೀರಾ, 2s1 3s1 4s1 ಅಂತ ಬಂದಿರೋದ್ರಿಂದ ಲಾಸ್ಟ್ ಆರ್ಬಿಟಲಲ್ಲಿ ಎಸ್ ಆರ್ಬಿಟಲಲ್ಲಿ ಒಂದು ಎಲೆಕ್ಟ್ರಾನ್ ಇದ್ದೇ ಇರುತ್ತೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ತಗೊಂಡಾಗ ಆಲ್ಕಲಿ ಮೆಟಲ್ಸ್ಗಳಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ outermost cell. ದಿಸ್ ಕ್ಯಾನ್ ಬಿ ಈಸಿಲಿ ರಿಮೂವಬಲ್. ಸೊ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಅಯನೈಸೇಷನ್ ಎನರ್ಜಿ ಈಸ್ ಡಿಕ್ರೀಸಸ್, ಲೋ ಅಂತ ಕರಿತೀವಿ. ನೋಡಿ ಹೇಳುವಾಗ ಆಲ್ಕಲಿ ಮೆಟಲ್ಸ್ ಲೋ, ನೋಡಿ ಇಲ್ಲಿ ಹೇಳುವಾಗ ಆಲ್ಕಲಿ ಮೆಟಲ್ಸ್ have low ionization energy. ಬರೆಯೋದು ಪಾಯಿಂಟ್ ನಾ. ಸೊ ಆಲ್ಕಲಿ ಮೆಟಲ್ಸ್ have low ionization energy because the last electron, ಯಾಕೆಂದ್ರೆ because the last electron is present in the outermost shell of s orbital. ಸಾವಂತ ಕಾರಣಕ್ಕೋಸ್ಕರ ಸೊ ಆಲ್ಕಲಿ ಮೆಟಲ್ಸ್ ಆರ್ ಲೋ ಅಯನೈಸೇಷನ್ ಎನರ್ಜಿ. ಕ್ಲಿಯರ್? ಸೊ ಆಲ್ಕಲಿ ಮೆಟಲ್ಸ್ ಹ್ಯಾವ್ ಲೋ ಅಯನೈಸೇಷನ್ ಎನರ್ಜಿ because the last electron present in the outermost shell of the s orbital. Clear? ಇದೊಂದು ಪಾಯಿಂಟ್ಸ್. ಸೊ ನೆಕ್ಸ್ಟು, ಸೊ ಇಲ್ಲಿಗೆ ಅಟಾಮಿಕ್ ಸೈಜ್ ಆಯಿತು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯಿತು, ಡೆನ್ಸಿಟಿ ಆಯಿತು, ಅಯನೈಸೇಷನ್ ಎನರ್ಜಿ ಆಯಿತು. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಈಸ್ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್. ನೆಕ್ಸ್ಟ್ ಪ್ರಾಪರ್ಟಿ ಹೇಳುವಾಗ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್. ಸೊ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ, ಡ್ಯೂ ಟು ಲೋ ಅಯನೈಸೇಷನ್ ಎನರ್ಜಿ ಆಲ್ಕಲಿ ಮೆಟಲ್ಸ್ ಆರ್ ಹೈಲಿ ಎಲೆಕ್ಟ್ರೋ ಪಾಸಿಟಿವ್. ದೇ ಹ್ಯಾವ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್. ವೆರಿ ಕ್ಲಿಯರ್. ಯಾಕೆ ಆಲ್ಕಲಿ ಮೆಟಲ್ಸಲ್ಲಿ ಹೈ ಎಲೆಕ್ಟ್ರೋ ಪಾಸಿಟಿವ್ ನೇಚರ್ ಇರುತ್ತಪ್ಪ ಅಂತಂದರೆ, ಡ್ಯೂ ಟು ಲೋ ಅಯನೈಸೇಷನ್ ಎನರ್ಜಿ ಆ್ಯಂಡ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ಗಳನ್ನ ಕಳ್ಕೊಳಕ್ಕೆ ರೆಡಿ ಇರ್ತಾರೆ. ಎಲೆಕ್ಟ್ರೋ ಪಾಸಿಟಿವ್ ನೇಚರ್ ಅಂತ ಹೇಳಿದಾಗ ಎಲೆಕ್ಟ್ರೋ ನೆಗೆಟಿವ್ ನೇಚರ್ ಇಸ್ ಡಿಫ್ರೆಂಟ್. ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಳಿದ್ರೆ ಯಾವ ಮೆಟಲ್ಸ್ಗಳು ಎಲೆಕ್ಟ್ರಾನ್ಸ್ಗಳನ್ನ ಕಳ್ಕೊಳಕ್ಕೆ ರೆಡಿ ಇರ್ತಾರೋ ಅದು ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟ್ರು. ಯಾವ ಮೆಟಲ್ಸ್ಗಳು ಎಲೆಕ್ಟ್ರಾನ್ಸ್ಗಳನ್ನ ತೊಗೊಳಕ್ಕೆ ರೆಡಿ ಇರ್ತಾರೋ ಅದನ್ನ ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಈ ಮೆಟಲ್ಸ್ಗಳಲ್ಲಿ ಎರಡು ಥರ ಕ್ಯಾರೆಕ್ಟರ್ ಬರುತ್ತೆ. ಒಂದು ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್, ಮತ್ತೊಂದು ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ದಟ್ ಮೆಟಲ್ ಈಸ್ ರೆಡಿ ಟು ಲೂಸ್ ಎಲೆಕ್ಟ್ರಾನ್ಸ್. ಆ ಒಂದು ಮೆಟಲ್ಲು ತನ್ನಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳನ್ನ ಕಳ್ಕೊಳಕ್ಕೆ ರೆಡಿ ಇರ್ತಾರೆ. ಯಾರು ತನ್ನಲ್ಲಿರೋ ಎಲೆಕ್ಟ್ರಾನ್ಸ್ಗಳನ್ನ ಕಳ್ಕೊಳಕ್ಕೆ ರೆಡಿ ಇರ್ತಾರೋ ಅವ್ರು ಎಲೆಕ್ಟ್ರೋ ಪಾಸಿಟಿವ್ ನೇಚರ್. ಯಾರು ಎಲೆಕ್ಟ್ರಾನ್ಸ್ಗಳನ್ನ ಗೈನ್ ತೊಗೊಳಕ್ಕೆ ರೆಡಿ ಇರ್ತಾರೋ ದ ಮೆಟಲ್ಸ್ ರೆಡಿ ಟು ಗೈನ್ ಎಲೆಕ್ಟ್ರಾನ್. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ಸ್. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಸೊ ಇಲ್ಲಿ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರು ಆಲ್ಕಲಿ ಮೆಟಲ್ಸ್ಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಅವರು ಎಲೆಕ್ಟ್ರಾನ್ಸ್ಗಳನ್ನ ಕೊಡೋಕೆ ರೆಡಿ ಇರ್ತಾರೆ. ಯಾಕಂದರೆ ಔಟ್ರ್ ಮೋರ್ಸ್ ಎಲ್ಲ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಇದೆಯಲ್ಲ ಅದು ರೆಡಿ ಟು ಲೂಸ್ ಎಲೆಕ್ಟ್ರಾನ್ಸ್. ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಆಲ್ಕಲಿ ಮೆಟಲ್ಸ್ ಹೇಳುವಾಗ ಆಲ್ಕಲಿ ಡ್ಯೂ ಟು ಲೋ ಅಯನೈಸೇಷನ್ ಎನರ್ಜಿ. ಒಂದು ಪಾಯಿಂಟ್ ಏನಪ್ಪ ಅಂದರೆ, ಸೊ ಡ್ಯೂ ಟು ಇನ್ನೊಂದು ನೆನಪಿಟ್ಕೊಳ್ಳಿ, ಡ್ಯೂ ಟು ಲೋ ಅಯನೈಸೇಷನ್ ಎನರ್ಜಿ. ಡ್ಯೂ ಟು ಲೋ ಅಯನೈಸೇಷನ್ ಎನರ್ಜಿ ಆಲ್ಕಲಿ ಮೆಟಲ್ಸ್ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್. ಡ್ಯೂ ಟು ಲೋ ಅಯನೈಸೇಷನ್ ಎನರ್ಜಿ alkali metals are highly
alkali metals are highly electropositive in nature ಅಥವಾ highly electropositive in character. highly electropositive in nature, highly electropositive ಅಂತ ಕೂಡ ಕರಿತೀವಿ. and they have tendency to lose electron and they have tendency to lose electron so that's one electropositive character in alkali metals are high. Clear? So electropositive character alkali metals ಗಳಲ್ಲಿ ಜಾಸ್ತಿ ಇರುತ್ತೆ ಡ್ಯೂ ಟು ಲೋ ಅಯನೈಸೇಷನ್ ಆ್ಯಂಡ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್. ಅರ್ಥ ಅಂತ ಹೇಳಿದ್ರೆ ಈಗ ಯಾವ ಮೆಟಲ್ಸ್ಗಳು ಎಲೆಕ್ಟ್ರಾನ್ಸ್ಗಳನ್ನ ಕಳ್ಕೊಳ್ತಾರೋ ಅದು ಹೈಲಿ ಎಲೆಕ್ಟ್ರೋಪಾಸಿಟಿವ್ ಇನ್ ಕ್ಯಾರೆಕ್ಟರ್. ಯಾವ ಮೆಟಲ್ಸ್ಗಳು ಎಲೆಕ್ಟ್ರಾನ್ಸ್ಗಳನ್ನ ತೊಗೊಳ್ತಾರೋ ಗೇನ್ ಮಾಡ್ಕೊಳ್ತಾರೋ ಅವರು ಹೈಲಿ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್. ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಮೀನ್ಸ್ ಲೂಸಿಂಗ್ ಆಫ್ ಎಲೆಕ್ಟ್ರಾನ್ಸ್, ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತೇಳಿ ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬಂದು ಆಕ್ಸಿಡೇಷನ್ ಸ್ಟೇಟ್ಸ್. ನೆಕ್ಸ್ಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ಸ್. ಏನು ಆಕ್ಸಿಡೇಷನ್ ಸ್ಟೇಟ್ಸ್? ವೆರಿ ಕ್ಲಿಯರ್. ಇಲ್ಲೂ ಕೂಡ ಕಾಮನ್ ಆಗಿ ಆಲ್ ಆಲ್ಕಲಿ ಮೆಟಲ್ಸ್ ಎಕ್ಸಿಬಿಟ್ ಅನ್ ಆಕ್ಸಿಡೇಷನ್ ಸ್ಟೇಟ್ +1 ಬಿಕಾಸ್ ದೇ ಹ್ಯಾವ್ ಓನ್ಲಿ 1 ಎಲೆಕ್ಟ್ರಾನ್ ಇನ್ ದ ಔಟರ್ಮೋಸ್ಟ್ ಸೆಲ್. ಖಂಡಿತವಾಗಲೂ ಸೊ ಎಲ್ಲ ಆಲ್ಕಲಿ ಮೆಟಲ್ಸ್ ನೋಡ್ಕೊಳ್ಳಿ, ಆಲ್ ಆಲ್ಕಲಿ ಮೆಟಲ್ಸ್ ಶೋಸ್ +1 ಆಕ್ಸಿಡೇಷನ್ ಸ್ಟೇಟ್. ಬರ್ಕೋಬೋದು ಡೈರೆಕ್ಟ್ ನಾವು ಕ್ಲಿಯರ್ ಕಟ್ಟಾಗಿ ಬರ್ಕೊಳ್ಬೋದು. ಎಲ್ಲ ಆಲ್ಕಲಿ ಮೆಟಲ್ಸ್ಗಳು +1 OS ಅನ್ನು ತೋರಿಸ್ತವೆ. ಆಲ್ ಆಲ್ಕಲಿ ಮೆಟಲ್ ಶೋಸ್ +1 OS. ಯಾಕೆ? ಬಿಕಾಸ್ 1 electron at outermost shell. ಸೊ outermost shell ಅಲ್ಲಿ 1 ಎಲೆಕ್ಟ್ರಾನ್ ಇರೋದ್ರಿಂದ ಆಲ್ ಆಲ್ಕಲಿ ಮೆಟಲ್ಸ್ ಶೋಸ್ +1 ಆಕ್ಸಿಡೇಷನ್ ಸ್ಟೇಟ್. ಕ್ಲಿಯರ್? ಇದು ಕೂಡ OS ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೆಟಾಲಿಕ್ ಪ್ರಾಪರ್ಟೀಸ್. ನೆಕ್ಸ್ಟ್ ಪ್ರಾಪರ್ಟಿ ಬಂದು ಮೆಟಾಲಿಕ್ ಪ್ರಾಪರ್ಟೀಸ್. ನೋಡಿ, ನೆಕ್ಸ್ಟ್ ಒನ್ ಇಸ್ ಮೆಟಾಲಿಕ್ ಪ್ರಾಪರ್ಟೀಸ್. ನೆಕ್ಸ್ಟ್ ಇಸ್ ಮೆಟಾಲಿಕ್ ಪ್ರಾಪರ್ಟೀಸ್. ಮಾರ್ಕ್ಸ್ ಏನು ಹೇಳುತ್ತೆ ಮೆಟಾಲಿಕ್ ಪ್ರಾಪರ್ಟೀಸ್ ಅಂತ ಬಂದಾಗ? ಮೆಟಾಲಿಕ್ ಕ್ಯಾರೆಕ್ಟರ್ ಆಫ್ ಆಲ್ಕಲಿ ಮೆಟಲ್ಸ್ ಇನ್ಕ್ರೀಸಸ್ ಫ್ರಮ್ lithium to cesium due to low ionization energy. Clear? Metallic property is high. ನೋಡಿ ಹೇಳುವಾಗ metallic property increases from lithium to cesium except francium. ಹೇಳ್ತೀನಿ ಈಗ francium is a radioactive element. ನಾವು ತಗೊಂಡಾಗ lithium, sodium, potassium, rubidium, cesium, francium ಅಂತ ಹೇಳ್ತೀವಿ. ಎಕ್ಸೆಪ್ಟ್ ಫ್ರಾನ್ಸಿಯಂ ಒಬ್ಬನ ಬಿಟ್ಟು ಎಲ್ಲದೂ ಕೂಡ ಆಲ್ಕಲಿ ಮೆಟಲ್ಸ್ ಒಪ್ಕೊಂತೀವಿ. ಫ್ರಾನ್ಸಿಯಂ ಇಸ್ ಅದು ಕೂಡ ಆಲ್ಕಲಿ ಮೆಟಲ್. ಆದರೆ ದಿಸ್ ಫ್ರಾನ್ಸಿಯಂ ಇಸ್ ಎ ರೇಡಿಯೋಆಕ್ಟಿವ್ ಎಲಿಮೆಂಟ್. ದಿಸ್ ಫ್ರಾನ್ಸಿಯಂ ಇಸ್ ಎ ರೇಡಿಯೋಆಕ್ಟಿವ್ ಎಲಿಮೆಂಟ್. ನೆನಪಿಟ್ಕೊಳ್ಳಿ, ದಿಸ್ ಫ್ರಾನ್ಸಿಯಂ ಇಸ್ ಎ ರೇಡಿಯೋಆಕ್ಟಿವ್ ಎಲಿಮೆಂಟ್. ಹಾಗಾಗಿ ಅಟಾಮಿಕ್ ಏನಾಗತ್ತಪ್ಪ ಜನರಲ್ ಆಗಿ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆಯಲ್ಲ, ದಿಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಫ್ರಮ್ lithium to cesium because due to low ionization energy. ನೋಡಿ, metallic properties increases from lithium to cesium due to low ionization. Due to low ionization energy and also containing 1 electron at the outermost shell. ಸೊ ಕ್ಲಿಯರ್ ಕಟ್ಟಾಗಿ ಬರೀಬೋದು. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿನೂ ಕೂಡ ನಮಗೆ ಭಾಳ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಷ್ಟು ಪ್ರಾಪರ್ಟೀಸ್ ನೋಡ್ಕೊಳ್ಳಿ. ಆ ಪ್ರಾಪರ್ಟಿ ಜೊತೆ ಇನ್ನೊಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಯಾವುದಪ್ಪ ಅಂತ ಹೇಳಿದ್ರೆ ಫ್ಲೇಮ್ ಟೆಸ್ಟ್ ಅಂತ ಬರುತ್ತೆ ನಾನು. ಸೊ ಫ್ಲೇಮ್ ಟೆಸ್ಟ್ ಅಂತ ಬರುತ್ತೆ. ಇದೊಂದು ಭಾಳ ಇಂಪಾರ್ಟೆಂಟ್ ಫ್ಲೇಮ್ ಟೆಸ್ಟ್ ಇದು. ಆ ಫ್ಲೇಮ್ ಟೆಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಜನರಲಾಗಿ ಲೀಥಿಯಂ ಮತ್ತು ಸೋಡಿಯಂ, ಪೊಟ್ಯಾಷಿಯಂ ಏನು ಬರುತ್ತೆ ಫ್ಲೇಮ್ ಟೆಸ್ಟ್ ಅಂದರೆ. ಫಸ್ಟ್ ಆಫ್ ಆಲ್ ಫ್ಲೇಮ್ ಟೆಸ್ಟ್ ಅಂದರೆ ಏನು, ಅದು ಕೂಡ ದಿಸ್ ಆಲ್ಸೋ ಒನ್ ಆಫ್ ದ ಪ್ರಾಪರ್ಟಿ. ಫಸ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಫ್ಲೇಮ್ ಟೆಸ್ಟ್ ಅಂತ ಬರುತ್ತೆ. ಹೇಳ್ತೀನಿ ನೋಡಿ, ಇಲ್ಲಿ ಫ್ಲೇಮ್ ಟೆಸ್ಟ್ ಅಂತ ನಾವು ಇದನ್ನು ಲ್ಯಾಬಲ್ಲಿ ಮಾಡಿ ತೋರಿಸ್ತೀವಿ. ಸೊ ಫ್ಲೇಮ್ ಟೆಸ್ಟ್ ಅಂದರೆ ಒಂದು ವಾಚ್ ಗ್ಲಾಸ್ ಅಂತ ಕರಿತೀವಿ ನಾವು. ವಾಚ್ ಗ್ಲಾಸ್ ಅಂತ ಹೇಳಿದ್ರೆ ಜನರಲಾಗಿ ಒಂದು ಗ್ಲಾಸ್ ನೋಡಲಿಕ್ಕೆ ಪ್ಲೇಟ್ ಥರ ಗ್ಲಾಸ್ ಪ್ಲೇಟ್ಸ್, ಅದನ್ನು ವಾಚ್ ಗ್ಲಾಸ್ ಅಂತ ಕರಿತೀವಿ. ಒಂದು ವಾಚ್ ಗ್ಲಾಸನ್ನು ತೊಗೊತೀವಿ.
ಆ ವಾಚ್ ಗ್ಲಾಸನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೀವಿ. ಅದಕ್ಕೆ 1 or 2 drops ಆಫ್ ಕಾನ್ಸಂಟ್ರೇಟೆಡ್ HCl ಹೈಡ್ರೋಕ್ಲೋರಿಕ್ ಆಸಿಡ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಪೇಸ್ಟನ್ನು ಮಾಡ್ಕೊಳ್ತೀವಿ. ಸೊ ಪೇಸ್ಟ್ ಮಾಡಿಕೊಂಡು ಒಂದು ಪ್ಲಾಟಿನಮ್ ಫಾಯಿಲ್ ಅಂತ ಕರಿತೀವಿ. ಸೊ ಪ್ಲಾಟಿನಮ್ ಫಾಯಿಲ್ ಅಥವಾ ಪ್ಲಾಟಿನಮ್ ವೈರ್ ಅಂತ ಕೂಡ ಹೇಳ್ಬೋದು, ಫಾಯಿಲ್ ಬೇಡ ವೈರ್. ಒಂದು ಪ್ಲಾಟಿನಮ್ ವೈರಲ್ಲಿ ಆ ಪೇಸ್ಟನ್ನು ನಾವು ಏನು ಮಾಡ್ತೀವಿ, ಅದನ್ನ ಸೊ ಮಾಡಿರೋ ಪೇಸ್ಟನ್ನು ಟಚ್ ಮಾಡ್ತೀವಿ ವೈರಿಗೆ, ಪ್ಲಾಟಿನಮ್ ವೈರ್ ಟಚ್ ಮಾಡಿಕೊಂಡು ಅದನ್ನು ಬನ್ಸನ್ ಬರ್ನರ್ ಅಂತ ಕರಿತೀವಿ. ಹೇಳ್ತೀನಿ ಫಸ್ಟ್ ಪೇಜಿಗೆ ಬಂದಾಗ. ಆ ಬನ್ಸನ್ ಬರ್ನರಿಗೆ ಹಿಡಿದ ತಕ್ಷಣ ಅದು ಒಂದು ಬಣ್ಣ ಕೊಡುತ್ತೆ. ಆ ಬಣ್ಣ ಏನಪ್ಪ ಅಂದರೆ ಯಾವ ಬಣ್ಣ ಕೊಡುತ್ತೆ ಅದರ ಆಧಾರದ ಮೇಲೆ ನಾವು ಆಲ್ಕಲಿಮೇಟರ್ಸ್ಗಳನ್ನ ಹೇಳ್ತೀವಿ. ಒಂದು ವೇಳೆ ನಾವೇನಾದರೂ ಪ್ರಿಪೇರ್ ಮಾಡಿದ ಪೇಸ್ಟನ್ನು ಆ ಪ್ಲಾಟಿನಮ್ ವೈರಲ್ಲಿ ಟಚ್ ಮಾಡಿಕೊಂಡು ಆ ಬನ್ಸನ್ ಬರ್ನರ್ ಹಿಡಿದಾಗ ಅದೇನಾದರೂ ನಮಗೆ ಕ್ರಿಮ್ಸನ್ ರೆಡ್ ಕಲರ್ ಕೊಡ್ತು ಅಂದರೆ, ಸೊ ಕ್ರಿಮ್ಸನ್ ರೆಡ್ ಬಣ್ಣ ಬಂದರೆ ಅದನ್ನು ಲೀಥಿಯಂ ಅಂತ ಕರಿತೀವಿ. ಅದೇನಾದರೂ ಗೋಲ್ಡನ್ ಎಲ್ಲೋ ಬಂಗಾರದ ಬಣ್ಣ ಬಂದಿದೆ ಅಂದರೆ ಅದನ್ನು ಸೋಡಿಯಂ ಅಂತ ಕರಿತೀವಿ. ಒಂದು ವೇಳೆ ಏನಾದರೂ ಆ ವೈಲೆಟ್ ಕಲರ್ ಬಂದರೆ, ಪೇಲ್ ವೈಲೆಟ್ ಕಲರ್ ಬಂತು ಅಂದರೆ ಅದನ್ನು ಪೊಟ್ಯಾಷಿಯಮ್ ಅಂತ ಕರಿತೀವಿ. ಒಂದು ವೇಳೆ ಡೀಪ್ ವೈಲೆಟ್ ಕಲರ್ ಬಂತು ಅಂದರೆ ಅದನ್ನು ರುಬಿಡಿಯಂ ಮತ್ತು ಸೀಸಿಯಂ ಅಂತ ಕರಿತೀವಿ. ಸೊ ಹಾಗಾಗಿ ಇದು ಕೂಡ ಭಾಳ ಇಂಪಾರ್ಟೆಂಟ್. 2 marks ಕೇಳ್ತಾ ಇರ್ತಾರೆ. ಎಕ್ಸ್ಪ್ಲೈನ್ ಫ್ಲೇಮ್ ಟೆಸ್ಟ್ ಅಂತ ಹೇಳ್ತಾರೆ. ನೀವು ಫ್ಲೇಮ್ ಟೆಸ್ಟ್ ಹೇಗೆ ಯಾವ ರೀತಿ ಹೇಳಬೇಕಪ್ಪ, ನಾನು ಕನ್ನಡದಲ್ಲಿ ಹೇಳಿ, ಇಂಗ್ಲೀಷಲ್ಲಿ ಹೇಳಬೇಕಪ್ಪ ಅಂದರೆ ಎ ಪಿಂಚ್ ಆಫ್ ದ ಸಾಲ್ಟ್ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಎ ಪಿಂಚ್ ಆಫ್ ದ ಸಾಲ್ಟ್ taken in a watch glass had 2 or 3 drops of concentrated hydrochloric acid. Make a thin paste ಮಾಡ್ಕೋಬೇಕು. make a thin paste and introduced into a Bunsen burner. Make a thin paste. So introduce this paste into a Bunsen burner using a platinum wire. Clear? So wire. ಸೊ ಅಬ್ಸರ್ವೇಷನ್ನಲ್ಲಿ ಏನು ಬರುತ್ತೆ, ಲೀಥಿಯಂ ಇದ್ದರೆ ಏನು ಬರುತ್ತೆ. ಸೊ ಹಾಗಾಗಿ ನೀವು ನೆನಪಿಟ್ಕೊಳ್ಳಿ, ಈ ಫ್ಲೇಮ್ ಟೆಸ್ಟ್ ಮಾಡುವಾಗ 3 ಕಾಲಮ್ನ ಹಾಕೋಬೇಕು. ಒಂದು ಟೆಸ್ಟ್ ಅಂತ ಬರ್ಕೋಬೇಕು. ಸೊ ಇನ್ನೊಂದನ್ನು ಅಬ್ಸರ್ವೇಷನ್ ನೋಡ್ಕೊಂಡಿರ್ತೀನಿ. ಇನ್ನೊಂದನ್ನು ಇದನ್ನು ಪ್ರಾಕ್ಟಿಕಲ್ಸ್ ತೋರಿಸ್ತೀವಿ. ಅಬ್ಸರ್ವೇಷನ್ ಅಂತ ತಗೊಳ್ಳಿ, ಟೆಸ್ಟು ಅಬ್ಸರ್ವೇಷನ್ ತಗೊಳ್ಳಿ. ಇನ್ನೊಂದನ್ನು ಇನ್ಫರೆನ್ಸ್ ಅಂತ ತಗೊಳ್ಳಿ. ಇನ್ಫರೆನ್ಸ್ ಟೆಸ್ಟ್ ಅಂತ ಹೇಳಿದ್ವಿ ಯಾರು ಕ್ಲಿಯರ್ ಆಗಿ. ಎ ಸಾಲ್ಟ್, ಎ ಪಿಂಚ್ ಆಫ್ ಸಾಲ್ಟ್, ಕ್ಲಿಯರ್ ಆಗಿ ಎ ಪಿಂಚ್ ಆಫ್ ಸಾಲ್ಟ್ ಪ್ಲಸ್ 2 to 3 drops of concentrated HCl. Make a thin paste. Introduced to a Bunsen burner using a platinum wire. Everything is a pinch of salt plus 2 to 3 drops of concentrated add and bitinare. So pinch of salt plus add 2 to 3 drops of concentrated hydrochloric acid. So make a thin paste. Introduce it into a Bunsen burner using a platinum wire. ಒಂದು ವೇಳೆ ಲೀಥಿಯಂ ಇದ್ರೆ ಏನಾಗುತ್ತೆ, ಸೊ ಲೀಥಿಯಂ ಅಂದರೆ ಸೋಡಿಯಂ ಇದ್ರೆ ಏನಾಗುತ್ತೆ, ಪೊಟ್ಯಾಷಿಯಂ ಅಂಡ್ ರುಬಿಡಿಯಂ ಅಂಡ್ ಸೀಸಿಯಂ. ನೋಡಿ ಯಾವ ಬಣ್ಣ ಬರುತ್ತೆ ನೋಡ್ಕೊಳ್ಳೋದ್ರಿಗೆ. ದಿಸ್ ಇಸ್ ದ ಅಬ್ಸರ್ವೇಷನ್. ನೋಡುವಾಗ ಫಸ್ಟ್ ಆಫ್ ಆಲ್ ಇನ್ಫರೆನ್ಸ್ ಏನು ಬರುತ್ತೆ. ಒಂದು ವೇಳೆ ಲೀಥಿಯಂ ಇತ್ತು ಅಂತ ಹೇಳಿದ್ರೆ ನಮಗೇನು ಸಿಗುತ್ತೆ, ಅಬ್ಸರ್ವೇಷನ್ಸ್ ಇರ್ಬೋದು. ಅದನ್ನು ನೋಡೋಣ, ಏನು ತೊಂದರೆ ಅಲ್ಲ. ಈಗ ಇನ್ಫರೆನ್ಸ್ ಇಲ್ಲಿ ಕೆಲಸ ಮಾಡಿ, ಇಲ್ಲಿ ಅಬ್ಸರ್ವೇಷನ್ ತೊಗೊಳ್ಳೋಣ. ಲಾಸ್ಟ್ ಕೊಡ್ಬಿಡ್ತೀನಿ, ಸಾರಿ ಅಬ್ಸರ್ವೇಷನ್ ನೋಡ್ಬೇಕಾನೆ. ಈ ರೀತಿ ಇದ್ದಾಗ ನಾವು ಹಿಡಿದಾಗ ಏನಾಗುತ್ತಪ್ಪ ಅಂದರೆ, ಇಲ್ಲಿ ಒಂದು ವೇಳೆ ಏನಾದರೂ ಕ್ರಿಮ್ಸನ್ ರೆಡ್, ಕ್ಲಿಯರ್ ಅಬ್ಸರ್ವೇಷನ್. ನಾವು ಈಗ ಏನು ಮಾಡ್ತೀವಿ ಅಂದರೆ, ಫ್ಲೇಮ್ ಟೆಸ್ಟಲ್ಲಿ ಒಂದು ಸಾಲ್ಟನ್ನು ತೊಗೊಂಡು ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಬನ್ಸನ್ ಬರ್ನರ್ ಹಿಡಿತೀವಿ. ಹಿಡಿದ ತಕ್ಷಣ ಅಬ್ಸರ್ವೇಷನ್ ನೋಡ್ತೀವಿ ನಾವು. ಅದಕ್ಕೆ ಹೇಳ್ತೀವಿ ಇದು ಟೆಸ್ಟ್ ಆಯಿತು. ಅಬ್ಸರ್ವೇಷನ್ ನೋಡಿದಾಗ ನಮ್ಮ ಕಣ್ಣಿಗೆ ಏನಾದರೂ ಕ್ರಿಮ್ಸನ್ ರೆಡ್ ಬಣ್ಣ ಬಂತು ಅಂದರೆ ಇನ್ಫರೆನ್ಸ್ ಅಲ್ಲಿ ಏನಿದೆ ಅಂತ ಅರ್ಥ, ಲೀಥಿಯಂ ಇಸ್ ಪ್ರೆಸೆಂಟ್ ಅಂತ ಅರ್ಥ. ಅದು ಯಾವ ಆಲ್ಕಲಿಮೆಟಲ್ ಆಗಿರುತ್ತೆ, ಲೀಥಿಯಂ. ಸೊ ಒಂದು ವೇಳೆ ಅದೇನಾದ್ರು ಗೋಲ್ಡನ್ ಎಲ್ಲೋ ಬಣ್ಣ ಬಂತು ಅಂದರೆ ಇನ್ಫರೆನ್ಸ್ ಅಲ್ಲಿ ಏನು ಬರೀತೀವಿ, ರಿಸಲ್ಟ್ ಅಂತ. ಅಬ್ಸರ್ವೇಷನ್ ನಾವು ನೋಡಿದ್ದು, ನಾವಿಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಎಕ್ಸ್ಪೆರಿಮೆಂಟ್ ಮಾಡಿ ಬನ್ಸನ್ ಬರ್ನರ್ ಹಿಡಿತಾ ಇದ್ದೀವಿ. ಬನ್ಸನ್ ಬರ್ನರ್ ಹಿಡಿದ ತಕ್ಷಣ ಅಲ್ಲಿ ಯಾವ ಬಣ್ಣ ಕಾಣ್ತಿದೆ, ನಮಗೆ ಕ್ರಿಮ್ಸನ್ ರೆಡ್ ಕಾಣ್ತಿದೆ. ಕ್ರಿಮ್ಸನ್ ರೆಡ್ ಬಣ್ಣ ಬಂದ ತಕ್ಷಣ ಅದು ಯಾವುದಾಗಿರುತ್ತೆ, ಲೀಥಿಯಂ ಅಂತ ಹೇಳ್ಬಿಡ್ತೀವಿ. ಅದೇ ಒಂದು ವೇಳೆ ಗೋಲ್ಡನ್ ಎಲ್ಲ ಬಣ್ಣ ಬಂತು ಅಂದರೆ ಅದು ಸೋಡಿಯಂ. ಸೊ ಓಕೆ. ಸೊ ಅದೇ ರೀತಿ ಪೇಲ್ ವೈಲೆಟ್, ಈ ಪೇಲ್ ವೈಲೆಟ್ ಬಂತು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪೊಟ್ಯಾಷಿಯಂ, ಕೆ ಅಂತ ಹೇಳ್ತೀವಿ. ಒಂದು ವೇಳೆ ಡೀಪ್ ವೈಲೆಟ್ ಬಂತು ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ದ ರುಬಿಡಿಯಂ ಅಂಡ್ ಸೀಸಿಯಂ. ಈ ರೀತಿ ಒಂದು ಮಾಸ ನಿಮಗೆ ಭಾಳ ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಫ್ಲೇಮ್ ಟೆಸ್ಟ್ ಮಾಡಿದಾಗ ಗೋಲ್ಡನ್ ಎಲ್ಲೋ ಬಣ್ಣ ಬಂತು ಅಂದರೆ ಯಾವ ಆಲ್ಕಲಿ ಮೆಟಲ್, ನೇಮ್ ದ ಆಲ್ಕಲಿ ಮೆಟಲ್ ಸೊ ವಿಚ್ ಗಿವ್ಸ್ ಗೋಲ್ಡನ್ ಎಲ್ಲೋ ಬಣ್ಣ. ಅದರ ಸಾರಿ ಕನ್ನಡ ಹೇಳ್ತೀನಿ,
ಸೊ ಜನರಿಗೆ ನೇಮ್ ದ ಆಲ್ಕಲಿ ಮೆಟಲ್ which gives golden yellow color when introduced into the flame test ಅಂತ ಹೇಳ್ತಾರೆ, ಅಥವಾ ವಿತ್ ರೆಸ್ಪೆಕ್ಟ್ ಟು ದ ಫ್ಲೇಮ್ ಟೆಸ್ಟ್ ಅಂತ ಕರೀತಾ ಹೋಗ್ತಾರೆ. ಸೊ ಯಾವಾಗ ಈ ಗೋಲ್ಡನ್ ಯೆಲ್ಲೋ ಕಲರ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ದ ಗೋಲ್ಡನ್ ಯೆಲ್ಲೋ ಕಲರ್ ಬಂದರೆ ಯಾವ ಆಲ್ಕಲಿ ಮೆಟಲ್? ಸೊ ನೇಮ್ ದ ಆಲ್ಕಲಿ ಮೆಟಲ್ ವಿಚ್ ಗಿವ್ಸ್ ಗೋಲ್ಡನ್ ಯೆಲ್ಲೋ ಕಲರ್ ವಿತ್ ರೆಸ್ಪೆಕ್ಟ್ ಟು ದ ಫ್ಲೇಮ್ ಟೆಸ್ಟ್ ಅಂತ ಕೇಳಿದಾಗ ಇವೇನು ಬರೀಬೇಕು? ಸೋಡಿಯಂ. ಅಥವಾ ನೇಮ್ ದ ಆಲ್ಕಲಿ ಮೆಟಲ್ ವಿಚ್ ಗಿವ್ಸ್ ಕ್ರಿಮ್ಸನ್ ರೆಡ್ ಕಲರ್ ವಿತ್ ರೆಸ್ಪೆಕ್ಟ್ ಟು ದ ಫ್ಲೇಮ್ ಟೆಸ್ಟ್. ನೆನ್ಪಿಟ್ಕೊಳ್ಳಿ, ಫ್ಲೇಮ್ ಟೆಸ್ಟ್ ಮಾಡಿದಾಗ ಕ್ರಿಮ್ಸನ್ ರೆಡ್ ಕಲರ್ ಬಂದರೆ ಯಾವ ಆಲ್ಕಲಿ ಮೆಟಲ್? ಅದು ಲಿಥಿಯಂ. ಸೊ ಇವೆಲ್ಲದೂ ಕೂಡ ಜನರಲ್ ಪ್ರಾಪರ್ಟೀಸು. ಒಂದ್ಸಲ 2 ಮಾರ್ಕ್ಸ್ ಕೇಳಿದರೆ ಎಕ್ಸ್ಪ್ಲೈನ್ ಫ್ಲೇಮ್ ಟೆಸ್ಟ್ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಫ್ಲೇಮ್ ಟೆಸ್ಟ್ ಅಂತ ಅರ್ಥ ಏನಪ್ಪ ಅಂದರೆ, ಒಂದು ವಾಚ್ ಗ್ಲಾಸ್ನ ತಗೊಂಡು ಸ್ವಲ್ಪ ಸಾಲ್ಟ್, ಪಿಂಚ್ ಆಫ್ ಸಾಲ್ಟ್ ಅಂದರೆ ಸ್ವಲ್ಪ ಮಟ್ಟಿಗೆ ಸೇಸ್ಟ್ ಮೀನ್ಸ್ ಲೆಸ್ ದೆನ್ 0.5 ಗ್ರಾಮ್ ಅಂದ್ಕೊಂಬಿಡಿ, ಅಥವಾ 1 ಗ್ರಾಮಿನ ಕಡಿಮೆ. ಸೊ ತೊಗೊಂಡು ಸ್ವಲ್ಪ ಸಾಲ್ಟ್, ವಾಚ್ ಗ್ಲಾಸ್ ಇರುತ್ತೆ, ಸೊ ಆ ವಾಚ್ ಗ್ಲಾಸಿಗೆ ಸಾಲ್ಟ್ ತೊಗೊಂಡು 2 to 3 ಡ್ರಾಪ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಆ ಪೇಸ್ಟನ್ನ ಪ್ಲಾಟಿನಿಯಂ ವೈರ್ ಟಚ್ ಮಾಡಿಕೊಂಡು ತೊಗೊಂಡು ಆ ಬನ್ಸನ್ ಬರ್ನಲ್ಲಿ ಹಿಡಿಬೇಕು. ಹಿಡಿದಾಗ ಏನು ಬಣ್ಣ ಬರ್ತಲ್ಲ ಅದನ್ನು ಅಬ್ಸರ್ವೇಷನ್ ಅಂತ ಕರಿತೀವಿ. ಆ ಬಣ್ಣಗಳ ಆಧಾರದ ಮೇಲೆ, ಆ ಕಲರ್ಸ್ ಆಧಾರದ ಮೇಲೆ ಆಲ್ಕಲಿ ಮೆಟಲ್ಸ್ ಹೇಳಬೇಕು. ಅದು ಕ್ರಿಮ್ಸನ್ ರೆಡ್ ಬಂದರೆ ಲಿಥಿಯಂ ಅಂತ ಹೇಳಬೇಕು, ಗೋಲ್ಡನ್ ಯೆಲ್ಲೋ ಬಂತಂದರೆ ಸೋಡಿಯಂ ಅಂತ ಹೇಳಬೇಕು. ಆ ಪೇಲ್ ಲೈಟ್ ಅದು ಮೀನ್ಸ್ ಲೈಟ್, ಪೇಲ್ ಮೀನ್ಸ್ ಲೈಟ್ ಅಂತ ಕರಿತೀವಿ. ಲೈಟ್ ವೈಲೆಟ್ ಕಲರ್, ಅದು ಪೇಲ್ ವೈಲೆಟ್ ಬಂತು ಅಂದರೆ ಪೊಟ್ಯಾಷಿಯಂ ಅಂತ ಕರಿಬೇಕು. ಡೀಪ್ ವೈಲೆಟ್ ಬಂತು ಅಂದರೆ ರುಬಿಡಿಯಂ ಮತ್ತು ಸೀಸಿಯಂ ಅಂತ ಕರಿಬೇಕಾಗುತ್ತೆ. ಸೊ ಇವೆಲ್ಲದೂ ಕೂಡ ಜನರಲ್ ಪ್ರಾಪರ್ಟೀಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡೋಣಪ್ಪ ಅಂತಂದರೆ, ಪ್ರಾಪರ್ಟೀಸ್ ಮೀನ್ಸ್ ಇಲ್ಲಿ ಹೇಳುವಾಗ ನೆಕ್ಸ್ಟ್ ಕ್ಲಾಸಲ್ಲಿ ರಿಯಾಕ್ಷನ್ಸ್ ವಿತ್ ವಾಟರ್ ಆ್ಯಂಡ್ ಏರ್ ಅಂತ ಬರುತ್ತೆ. ಆ ರಿಯಾಕ್ಷನ್ಸ್ಗಳು ಮತ್ತು ಆ ಡಯಾಗನಲ್ ಪ್ರಾಪರ್ಟೀಸ್ಗಳನ್ನ ಸ್ಟಡಿ ಮಾಡಿದ್ರೆ ಅಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಸೊ ನಾವು ನೆಕ್ಸ್ಟ್ ಯಾವ ಕಾನ್ಸೆಪ್ಟಿಗೆ ಹೋಗೋಣಪ್ಪ ಅಂದರೆ ಪಿ ಬ್ಲಾಕ್ ಎಲಿಮೆಂಟ್ಸ್ಗಳಿಗೆ ಹೋಗೋಣ. ಸೊ ನೋಡಿ ಒಂದ್ಸಲ ರಿಕಾಲ್ ಮಾಡ್ಕೊಂಬಿಡಿ ಈಗ. ಸೊ ನಾವೀಗ ಇಲ್ಲಿ ತನಕ ಏನಪ್ಪ ಅಂದರೆ ಪ್ರಾಪರ್ಟೀಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ತನಕ ಹೇಳಿದೆಲ್ಲ ಜನರಲ್ ಪ್ರಾಪರ್ಟೀಸು. ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ನೋಡೋಣ. ಓಕೆ, ಸೊ ಜನರಲ್ ಪ್ರಾಪರ್ಟೀಸ್ ಮಾತ್ರ ನಾವು ಇಲ್ಲಿ ತನಕ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡೋಣಪ್ಪ ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಆ್ಯಂಡ್ ವಾಟರ್ ಅಂತ ಕರಿತೀವಿ. ಏರ್ ಅಂದರೆ ಆಕ್ಸಿಜನ್ ಆಕ್ಸೈಡ್ಸ್ ಆಗುತ್ತೆ, ವಾಟರ್ ಅಂದರೆ ಹೈಡ್ರಾಕ್ಸೈಡ್ಸ್ ಆಗುತ್ತೆ. ನೆನ್ಪಿಟ್ಕೊಂಬಿಡಿ, ವಿತ್ ರೆಸ್ಪೆಕ್ಟ್ ಟು ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಅಂತ ಹೇಳಿದ್ರೆ ಆಕ್ಸೈಡ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂತ ಹೇಳಿದ್ರೆ ಹೈಡ್ರಾಕ್ಸೈಡ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಗ್ರೂಪ್ 1 ಮತ್ತು ಗ್ರೂಪ್ 2 ಎಲಿಮೆಂಟ್ಸ್ಗಳು ನಾವೇಂತ ಕರಿತೀವಿ? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ದ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಸೊ ಆಲ್ಕಲಿ ಮೆಟಲ್ಸ್ ಅನ್ನೋ ವರ್ಡು ಅರಬಿಕ್ ವರ್ಡ್ ಆಲಿಕ್ವಿಲಿಯಿಂದ ಬಂದಿದೆ. ಸೊ ಆಲಿಕ್ವಿಲಿ ಮೀನ್ಸ್ ಆಶಸ್ ಆಫ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿದ್ರೆ ಲಿಥಿಯಂ, ಅದರ ಜೊತೆಗೆ ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಮತ್ತು ಫ್ರಾನ್ಷಿಯಂ ಅಂತ ಬರುತ್ತೆ. ಇದರಲ್ಲಿ ಎಲ್ಲದೂ ಕೂಡ ಆಲ್ಕಲಿ ಮೆಟಲ್ಸು. ಒಂದು ಮಾತ್ರ ರೇಡಿಯಾಕ್ಟಿವ್ ಎಲಿಮೆಂಟು, ಯಾವುದಂದ್ರೆ ಫ್ರಾನ್ಷಿಯಂ ಅಂತ ಕರಿತಾ ಹೋಗ್ತೀವಿ. ಓಕೆ, ಆಲ್ಕಲಿ ಮೆಟಲ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಲಿಥಿಯಂ, ಬೇರಿಯಂ, ಆಮೇಲೆ ಬೇರಿಯಂ ಅಂತ ಬರುತ್ತೆ, ಕ್ಯಾಲ್ಶಿಯಂ. ಸೊ ಇಲ್ಲಿ ನಾವು ಹೇಳುವಾಗ ಲಿಥಿಯಂ ಈಸ್ ದ ಫಸ್ಟ್ ಆಯಿತು. ಬೆರಿಲಿಯಂ ಅಂತ ಹೇಳ್ತೀವಿ. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಲಿಯರಾಗಿ ಲಿಥಿಯಂ, ಬೆರಿಲಿಯಂ ಆಯಿತಾ. ಸೋಡಿಯಂ, ಮೆಗ್ನೀಷಿಯಂ ಆಯಿತು. ಪೊಟ್ಯಾಷಿಯಂ ಆದಮೇಲೆ ಕ್ಯಾಲ್ಶಿಯಂ ಬರುತ್ತೆ. ರುಬಿಡಿಯಂ ಅಂತ ಹೇಳ್ತೀವಿ ಜನರಾಗಿ. ಇಲ್ಲಿ ರುಬಿಡಿಯಂ ಆದಮೇಲೆ ಜನರಾಗಿ ಬರುವಾಗ ಸ್ಟ್ಯಾನ್ಶಿಯಂ ಆದಮೇಲೆ ಇಲ್ಲಿ ಬರ್ತಕ್ಕಂಥದ್ದು ಸೀಸಿಯಂ ಆದಮೇಲೆ ಬೇರಿಯಂ. ಅಂದರೆ ಟೋಟಲ್ ನಾವು ಹೇಳ್ತಕ್ಕಂಥದ್ದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ, ಇದರ್ ಕಾಲ್ಡ್ ಗ್ರೂಪ್ 1 ಎಲಿಮೆಂಟ್ಸ್. ಅದೇ ರೀತಿ ಬೆರಿಲಿಯಂ, ಓಕೆ, ಲಿಥಿಯಂ, ಬೆರಿಲಿಯಂ, ಸೋಡಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಆದಮೇಲೆ ಕ್ಯಾಲ್ಶಿಯಂ. ಸೊ ಇಲ್ಲಿ ರುಬಿಡಿಯಂ ಆದಮೇಲೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸ್ಟ್ಯಾನ್ಶಿಯಂ, ಸೀಸಿಯಂ ಆದಮೇಲೆ ಬೇರಿಯಂ, ಫ್ರಾನ್ಷಿಯಂ ಆದಮೇಲೆ ರೇಡಿಯಂ. ಸೊ ಹೇಳುವಾಗ ಇಲ್ಲಿ ನೆನಪಿಟ್ಕೊಂಡ್ಬಿಡಿ. ಸೊ ಇಲ್ಲಿ ಇಸ್ ಆರ್ ಕಾಲ್ಡ್ ಗ್ರೂಪ್ 1, ಇಸ್ ಕಾಲ್ಡ್ ಆಸ್ ಗ್ರೂಪ್ 2. ಎಲ್ಲರೂ ಕೂಡ ಗ್ರೂಪ್ 1 ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ಯಾನ್ಶಿಯಂ, ಬೇರಿಯಂ ಆ್ಯಂಡ್ ರೇಡಿಯಂ. These are all called as the group 2 elements or alkaline earth metals ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. They are called group 2 elements or alkaline earth metals. ಅದನ್ನು ಕೂಡ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಎಸ್ ಬ್ಲಾಕ್ ಅಂತ ಹೇಳಿದ್ರೆ NS1 to 2 ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಅದರಲ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಂತ ನೋಡಿದ್ರೆ EC, ಎಲ್ಲ ಆಲ್ಕಲಿ ಮೆಟಲ್ಸ್ಗಳು EC ಕಾಮನ್ ಆಗಿರುತ್ತೆ. ಯಾಕೆಂದರೆ ಆಲ್ ಆರ್ ಕಂಟೈನಿಂಗ್ ದ
ಔಟರ್ ಮೋಸ್ಟ್ ಶೆಲ್ಲಲ್ಲಿ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ಸೊ ಆಲ್ಮೋಸ್ಟ್ ಆಲ್ ದ ಆಲ್ಕಲಿ ಮೆಟಲ್ಸ್ ಕನ್ಸಿಸ್ಟಿಂಗ್ ಆಫ್ ಒಂದು ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಶೆಲ್. ಸೊ ಅದ್ರ ಜೊತೆಗೆ ಪ್ರಾಪರ್ಟೀಸ್ ನೋಡ್ತಾ ಹೋಗಿ ನಾವು ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಆಗುತ್ತೆ, ಡೆನ್ಸಿಟಿ ಲೋ ಡೆನ್ಸಿಟಿ ಇರುತ್ತೆ, ಕ್ಲಿಯರ್. ಅದರ ಜೊತೆಗೆ OS ಆಕ್ಸಿಜನ್ ಸ್ಟೇಟ್ ಇಸ್ +1, ಕ್ಲಿಯರ್. ಅಯನೈಸೇಷನ್ ಎನರ್ಜಿ ಇಸ್ ಆಲ್ಸೋ ಲೋ, ಅದೊಂದು ಪ್ರಾಪರ್ಟಿ. Electropositive character is also high because due to low ionization energy. And one more metallic properties. So metallic character of alkali metals increase from lithium to cesium. So metallic character is also increases from lithium to cesium because due to low ionization energy and including flame test. ಇಷ್ಟೆಲ್ಲ ಕೂಡ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಆ್ಯಂಡ್ ವಾಟರ್ಸ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.